ಇಮ್ಯಾಜಿನ್ ನೀವೊಂದು ತರಕಾರಿ ಮಾರ್ಕೆಟ್‌ಗೆ ಹೋಗಿದ್ದೀರಾ. ಅಲ್ಲಿ ಒಂದು ಪೆಕ್ಯುಲಿಯರ್ ಸಿಚುಯೇಷನ್‌ನ ನೀವು ಅಬ್ಸರ್ವ್ ಮಾಡ್ತೀರಾ. ಏನಂತಂದ್ರೆ, ಲಾಸ್ಟ್ ವೀಕು ₹10 ಇರುವಂತ ಟೊಮೊಟೊ ಬೆಲೆ ಈಗ ಸಡನ್ ಆಗಿ ₹50 ಆಗಿರುತ್ತೆ. ಈ ಸಡನ್ ರೈಸ್ ಆಫ್ ಪ್ರೈಸ್‌ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಹಾಗಾದ್ರೆ ಈ ಇನ್ಫ್ಲೇಷನ್ ಅಂದ್ರೆ ಏನು? ಅದರ ಟೈಪ್ಸ್ ಎಷ್ಟು? ಈ ಇನ್ಫ್ಲೇಷನ್ ಅನ್ನೋದು ಏನಕ್ಕಾಗುತ್ತೆ? ಅದರ ಎಫೆಕ್ಟ್ಸ್ ಏನು? ಇದನ್ನ ನಾವು ಹೇಗೆ ಕಂಡುಹಿಡಿತೀವಿ? ಹಾಗೂ ಹೇಗೆ ಕಂಟ್ರೋಲ್ ಮಾಡ್ತೀವಿ? ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ವೆಲ್ಕಮ್ ಟು ಆದ್ವಾ ಅಕಾಡೆಮಿ. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಲೈಕ್ IAS ಮತ್ತೆ KAS ಅಲ್ಲಿ ಎಕಾನಮಿ ಟಾಪಿಕ್ಸ್ ಅಲ್ಲಿ ಇನ್ಫ್ಲೇಷನ್ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಮಿನಿಮಮ್ 2 to 3 ಕ್ವಶನ್ಸ್ ಅಂತೂ ಬಂದೇ ಇರುತ್ತೆ. ಮೆನಿ ಅ ಟೈಮ್ಸ್ ಮ್ಯಾಕ್ಸಿಮಮ್ 3 ಕ್ವಶನ್ಸ್ ಕೂಡ ಇದೊಂದೇ ಟಾಪಿಕ್ ಇಂದ ಬಂದಿರುತ್ತೆ. ಅಂಡ್ ಈ ತರ ಕ್ವಶನ್ಸ್ ಮ್ಯಾಕ್ಸಿಮಮ್ ಈಸಿ ಸೈಡ್ ಇರುತ್ತೆ, ಈಸಿಯಾಗಿ ಸಾಲ್ವ್ ಮಾಡಬಹುದು. ಜಸ್ಟ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಇದರಲ್ಲಿರೋ ಕಾನ್ಸೆಪ್ಟ್ಸ್ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಾಟ್ ಈಸ್ ಇನ್ಫ್ಲೇಷನ್? Inflation is the rate at which prices of goods and services rises over a time. ಒಂದು ಕಾಲಾನಂತರದಲ್ಲಿ ಒಂದು ಗೂಡ್ಸ್ ಅಥವಾ ಸರ್ವಿಸ್ ನ ಬೆಲೆ, ಗೂಡ್ಸ್ ಅಂದ್ರೆ ಲೈಕ್ ನಮ್ಮ ಪ್ರಾಡಕ್ಟ್ಸ್, ಈ ಎಕ್ಸಾಂಪಲ್ ಹೇಳ್ದಂಗೆ ಟೊಮೊಟೊ ಆಗಿರ್ಬೋದು ಅಥವಾ ನಾವು ಯೂಸ್ ಮಾಡೋ ಮೊಬೈಲ್ ಆಗಿರ್ಬೋದು. ಸರ್ವಿಸಸ್ ಅಂದ್ರೆ ಯಾವ್ದಾರ ಸರ್ವಿಸ್ ಸೆಕ್ಟರ್. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಡಾಕ್ಟರ್ ಕನ್ಸಲ್ಟೇಷನ್ಗೆ ಫೀಸ್ ತಗೋತಾ ಇರ್ತಾರಲ್ಲ, ಅದು ಸರ್ವಿಸ್. ಅಥವಾ ಹೋಟೆಲಿಯರ್ ನಿಮ್ಗೆ ಅಕೊಮಡೇಷನ್ಗೆ ಹೆಲ್ಪ್ ಮಾಡ್ತಾರಲ್ಲ, ಅವ್ರು ತಗೊಳ್ಳುವಂತ ಸರ್ವಿಸ್ ಚಾರ್ಜಸ್, ಅದನ್ನ ನಾವು ಸರ್ವಿಸ್ ಅಂತ ಕರಿತೀವಿ. ಈ ಜನರಲ್ ರೈಸ್ ಇನ್ ಗೂಡ್ಸ್ ಅಂಡ್ ಸರ್ವಿಸಸ್, ಅವರ ಬೆಲೆ ಜಾಸ್ತಿ ಆಗೋದನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಫಸ್ಟ್ ಇಯರ್ ಅಥವಾ ಫಸ್ಟ್ ವೀಕ್ ಟೊಮೊಟೊ ಪ್ರೈಸ್ ಬಂದು ₹10 ಇರುತ್ತೆ. ಸೆಕೆಂಡ್ ವೀಕ್ ಬಂದು ಟೊಮೊಟೊ ಬೆಲೆ ₹15 ಆಗುತ್ತೆ. ಥರ್ಡ್ ವೀಕ್ ಬಂದು ₹20 ಆಗುತ್ತೆ. ಸೊ ರೈಸ್ ಇನ್ ಪ್ರೈಸ್ ಆಫ್ ಗೂಡ್ಸ್ ಅಲ್ವಾ. ಇಲ್ಲಿ ನಮ್ಗೆ ₹10 1 kg ಟೊಮೊಟೊ ಸಿಗ್ತಾ ಇದ್ರೆ, ಸೆಕೆಂಡ್ ಅಲ್ಲಿ ನಮ್ಗೆ ಅದೇ ₹10 ಮುಕ್ಕಾಲ್ kg ಸಿಗುತ್ತೆ. ಅಥವಾ ಲೆಟ್ಸ್ ಸೇ ಥರ್ಡ್ ವೀಕ್ ಅಲ್ಲಿ ₹20 ಅಂದ್ರೆ ಆಲ್ಮೋಸ್ಟ್ ಅರ್ಧ kg ಸಿಗುತ್ತೆ. ಸೊ ಇಲ್ಲಿ ನಮ್ಮ ಮನಿ ವ್ಯಾಲ್ಯೂ ₹10 ಅಂತ ಕಾನ್ಸ್ಟೆಂಟ್ ಇಟ್ಕೊಂಡ್ರೆ ನಮಗ್ ಸಿಗ್ತಾ ಇರೋ ಟೊಮೊಟೊ ಮಾತ್ರ 1 kg ಇಂದ ಅರ್ಧ kg ಇಳಿದಿದೆ. ನಮಗೆ ₹10 ಏನ್ ಗೂಡ್ಸ್ ಸಿಗ್ತಾ ಇತ್ತು ಅದು ಕಮ್ಮಿ ಆಗಿದೆ ಅಲ್ವಾ. ಅದನ್ನ ನಾವು ಈ ಮನಿ ವ್ಯಾಲ್ಯೂನ ಡಿಕ್ರೀಸ್ ಅಂತ ಕರಿತೀವಿ. ಸೊ ಮನಿ ಪವರ್, ಪರ್ಚೇಸಿಂಗ್ ಪವರ್ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಮನಿ ತನ್ನ ವ್ಯಾಲ್ಯೂ, ಮೂಲ ಬೆಲೆಯನ್ನ ಕಳ್ಕೊತಾ ಇದೆ ಅಂತ ಅರ್ಥ. ಸೊ ಇನ್ಫ್ಲೇಷನ್ ಅಲ್ಲಿ ಮನಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಹಾಗಾದ್ರೆ ಇನ್ಫ್ಲೇಷನ್ ಆಗೋ ಕಾರಣ ಏನು? ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್. ಆದ್ರೆ ಮೇನ್ ಕ್ಯಾಟಗರೈಸ್ ಮಾಡೋಂತ ಹೇಳೋದಾದ್ರೆ ನಾವು ಕನ್ಸಿಡರ್ ಮಾಡೋದು ಒಂದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಇನ್ನೊಂದು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೆ, ಲೆಟ್ಸ್ ಇಮ್ಯಾಜಿನ್ ನಮ್ಮ ಎಕಾನಮಿನಿ ಮನಿ ಸಪ್ಲೈ ಅಂದ್ರೆ ಜನದ ಹತ್ರ ಕೈಯಲ್ಲಿ ಇರುವಂತಹ ದುಡ್ಡು ಜಾಸ್ತಿ ಇದೆ ಅಂತ. ಹೆಚ್ಚು ಜನದ ಹತ್ರ ಹೆಚ್ಚು ದುಡ್ಡು ಜಾಸ್ತಿ ಇದ್ದಾಗ ಅವರ ಪರ್ಚೇಸಿಂಗ್ ಪವರ್ ಜಾಸ್ತಿ ಇರುತ್ತೆ. ಅವರು ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ಒಂದು ಮೊಬೈಲ್ ಫೋನ್ ಮೂಲಕ ಎಲ್ಲರ ಹತ್ರ ದುಡ್ಡು ಜಾಸ್ತಿ ಇರುವಾಗ ಮೊಬೈಲ್ ಫೋನ್ ತಗೋಬೇಕು ಅಂತ ಅನ್ಕೋತಾರೆ. ಆದ್ರೆ ಆ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟು ಮೊಬೈಲ್ ಫೋನ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲ್ಲ. ಲೆಟ್ಸ್ ಸೇ ನಮ್ಗೆ 1000 ಮೊಬೈಲ್ಸ್ ಬೇಕಾಗಿರುತ್ತೆ, ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡೋಕೆ ರೆಡಿ ಇದ್ದಾರೆ. ಬಟ್ ಆದ್ರೆ ಈ ಕಂಪನಿ ಬರೀ 500 ಮೊಬೈಲ್ಸ್ ಮಾತ್ರ ರೆಡಿ ಮಾಡ್ತಾ ಇದೆ. ಅವಾಗ ಈ ಡಿಮ್ಯಾಂಡ್ ಮತ್ತೆ ಸಪ್ಲೈ ಡಿಫರೆನ್ಸ್ ಇರುತ್ತಲ್ಲ, ಡಿಮ್ಯಾಂಡ್ಗೋಸ್ಕರ ಈ ಮೊಬೈಲ್ ನ ಪ್ರೈಸ್ ನ ರೈಸ್ ಮಾಡ್ತಾರೆ. ಸೊ ಯಾರ ಹತ್ರ ಜಾಸ್ತಿ ದುಡ್ಡು ಇರುತ್ತೆ ಅವ್ರು ಪರ್ಚೇಸ್ ಮಾಡ್ಕೊಳ್ಳಿ ಅಂತ. ಅದನ್ನ ನಾವು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇದನ್ನ ಎಕನಾಮಿಸ್ಟ್ ಸಿಂಪಲ್ ಆಗಿ ಟೂ ಮಚ್ ಮನಿ ಚೇಸಿಂಗ್ ಟೂ ಫ್ಯೂ ಗೂಡ್ಸ್ ಅಂತ ಕರೀತಾರೆ. ಅಂದ್ರೆ ಮೋರ್ ಮನಿ ಚೇಸಿಂಗ್ ಟೂ ಫ್ಯೂ ಗೂಡ್ಸ್ ಅಂತ ಅಷ್ಟೇ. ಇನ್ಫ್ಲೇಷನ್ ಕಾಸ್ ಆಗೋದಕ್ಕೆ ಇನ್ನೊಂದು ಮೈನ್ ಕಾರಣ ಅಂತ ಗುರುತಿಸೋದು ಕಾಸ್ಟ್ ಪುಷ್ ಇನ್ಫ್ಲೇಷನ್. ಬೈ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಫ್ಯಾಕ್ಟ್ರಿ ಇದೆ, ಅದಕ್ಕೆ ಏನೋ ಒಂದು ಹೊಸ ಮೆಷಿನರಿ ಬೇಕಿರುತ್ತೆ. ಅಥವಾ ತನ್ನ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕಾಗಿರುತ್ತೆ, ಅಥವಾ ಬೋನಸ್ ಇನ್ಕ್ರೀಸ್ ಮಾಡ್ಬೇಕಾಗಿರುತ್ತೆ, ಅಥವಾ ಸಪ್ಲೈ ಡಿಮ್ಯಾಂಡ್ ಇಂದ ಅದು ಪರ್ಚೇಸ್ ಮಾಡೋ ರಾ ಮೆಟೀರಿಯಲ್ಸ್ ಪ್ರೈಸ್ ರೈಸ್ ಆಗಿರುತ್ತೆ. ಸೊ ಈ ತರ ಎಲ್ಲ ಪ್ರೊಡಕ್ಷನ್ ವೈಸ್ ಅದಕ್ಕೆ ಏನ್ ಕಾಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನ ಸರಿದೂಗಿಸ್ಕೋಸ್ಕರ ತನ್ನ ಪ್ರಾಡಕ್ಟ್ ಅಥವಾ ಗೂಡ್ಸ್ ಇದೆಯಲ್ಲ ಅದ್ರ ಪ್ರೈಸ್ ನ ಜಾಸ್ತಿ ಮಾಡುತ್ತೆ. ಇನ್ ಟರ್ಮ್ ಆ ರೈಸ್ ಆಗಿರೋ ಪ್ರೈಸ್ ನ ಕನ್ಸ್ಯೂಮರ್ ಪೇ ಮಾಡ್ತಾ ಇರ್ತಾನೆ ಅಲ್ವಾ.
ಸೊ ಈ ರೈಸ್ ಆಗಿರೋ ಪ್ರೈಸ್ ಕಾರಣ ಈ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿರೋದು. ಅದನ್ನೇ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇದಲ್ಲದೆ ಕೂಡ ಇನ್ನೂ 2-3 ನಾವು ಕಾರಣ ಹೇಳ್ಬೋದು. ಲೈಕ್ ಅವಾಗ್ಲೇ ಹೇಳಿದಾಗೆ ಎಕನಾಮಿಲಿ ಮನಿ ಸಪ್ಲೈ ಜಾಸ್ತಿ ಆಗಿದಾಗ, ಲೈಕ್ ಗೌರ್ಮೆಂಟ್ ಪಾಲಿಸೀಸ್ ಮೂಲಕ ಅಥವಾ ಲೋನ್ ಚೀಪ್ ಆಗಿ ಸಿಗೋದ್ರ ಮೂಲಕ ಈ ಎಕನಾಮಿಲಿ ಮನಿ ಸಪ್ಲೈ ಜಾಸ್ತಿ ಆಗುತ್ತೆ, ಅವಾಗೂ ಕೂಡ ಇನ್ಫ್ಲೇಷನ್ ಆಗುತ್ತೆ. ಅದಲ್ಲದೆ ಕೆಲವೊಂದು ನಮ್ಮ ಎಕಾನಮಿ ಡ್ಯೂ ಟು ಗ್ಲೋಬಲೈಸೇಷನ್ ಎಲ್ಲಾ ಕಂಟ್ರೀಸ್ಗೂ ಕನೆಕ್ಟೆಡ್. ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಇಂಡಿಯಾದಲ್ಲಿ ನಾವು ಆಯಿಲ್ ಇಂಪೋರ್ಟ್ ಕಂಟ್ರಿ. ಎಕ್ಸಾಂಪಲ್, ಯಾವ್ದಾರ ವೆಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಡ್ಯೂ ಟು ವಾರ್ ಆರ್ ಸಮಥಿಂಗ್ ಎಲ್ಸ್, ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಆಗಿ ನೋಡಿದಾಗೆ ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು ಅಥವಾ ಇಸ್ರೇಲ್ ಅರಬ್ ಕಂಟ್ರೀಸ್ ವಾರ್ ಆಗಿರ್ಬೋದು, ಇದರಲ್ಲಿ ಸಪ್ಲೈ ಕಮ್ಮಿ ಆಗುತ್ತೆ ಆಯಿಲ್ದು, ಅವಾಗ ಅವರು ಪ್ರೈಸ್ ಕೂಡ ಜಾಸ್ತಿ ಮಾಡ್ತಾರೆ. ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ಪ್ರೈಸಸ್ ಜಾಸ್ತಿ ಆಗುತ್ತಲ್ಲ, ಈ ಇನ್ಫ್ಲೇಷನ್ ನಾವು ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂತ ಕರಿತೀವಿ. ಯೂಶಲಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಾಗ ಅವರು 4-5 ಎಕ್ಸಾಂಪಲ್ ಕೊಟ್ಬಿಟ್ಟು ಇಸ್ ಇಟ್ ಬಿಲಾಂಗ್ ಟು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಇಸ್ ಇಟ್ ಬಿಲಾಂಗ್ ಟು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅನ್ನೋ ಕ್ವಶನ್ ನ ಕೇಳ್ತಾರೆ MCQ ಅಲ್ಲಿ ಯೂಶಲಿ. ಸೊ ಇದರ ಬೇಸಿಕ್ ಡಿಮ್ಯಾಂಡ್ ಮತ್ತೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಬೇಸಿಕ್ ಏನು ಅಂತ ತಿಳ್ಕೊಂಡ್ರೆ ಆ ತರ ಕ್ವಶನ್ಸ್ಗೆಲ್ಲ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಟೈಪ್ಸ್ ಆಫ್ ಇನ್ಫ್ಲೇಷನ್? ಇದನ್ನ ಬೇರೆ ಬೇರೆ ರೀತಿಲಿ ಟೈಪ್ಸ್ ನ ಡಿವೈಡ್ ಮಾಡ್ತಾರೆ. ಕೆಲವರು ನಾನು ಹೇಳ್ದಂಗೆ ಇನ್ಫ್ಲೇಷನ್ ಕಾಸಸ್ ನ ಟೈಪ್ ಅಂತ ಮಾಡ್ಕೋದ್ರೆ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಮತ್ತೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತಾನು ನಾವು ಡಿವೈಡ್ ಮಾಡ್ಬೋದು. ಅಥವಾ ಬೇಸ್ಡ್ ಆನ್ ದ ರೇಟ್ ಆಫ್ ಪ್ರೈಸ್, ಅಂದ್ರೆ ಎಷ್ಟು ಪರ್ಸೆಂಟೇಜ್ ಅದು ರೈಸ್ ಆಗ್ತದೆ ಅದರ ಟೈಪ್ ಅಲ್ಲಿ ನಾವೇನಾದ್ರು ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಈ ಡಿವೈಡೆಡ್ ಇಂಟು ಕ್ರೀಪಿಂಗ್ ಇನ್ಫ್ಲೇಷನ್, ವಾಕಿಂಗ್ ಇನ್ಫ್ಲೇಷನ್, ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಹಾಗೂ ಹೈಪರ್ ಇನ್ಫ್ಲೇಷನ್. ಕ್ರೀಪಿಂಗ್ ಇನ್ಫ್ಲೇಷನ್ ಅಲ್ಲಿ ಒಂದು ಪ್ರೈಸ್ ನ ಬೆಲೆ ಲೈಕ್ ಅಥವಾ ನಮ್ಮ ಎಕಾನಮಿಲಿ ಇನ್ಫ್ಲೇಷನ್ ಏನಾದ್ರೂ 1-3% ಇರುತ್ತೆ ಅಂದ್ರೆ ಅದನ್ನ ನಾವು ಕ್ರೀಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಯಾವುದೇ ಎಕನಾಮಿಕ್ ಆದ್ರೂ ಈ ಕ್ರೀಪಿಂಗ್ ಇನ್ಫ್ಲೇಷನ್ ಅನ್ನೋದು ತುಂಬಾ ಹಾನಿನೂ ಉಂಟು ಮಾಡಲ್ಲ, ಬಟ್ ಲಾಭ ನೀಡೆಡ್ ಕೂಡ. ಯಾಕೆ ಅಂದ್ರೆ ಒಂದು ಕಂಪ್ನಿ ಸ್ಟಾಗ್ನೆಟ್ ಗ್ರೋತ್ ಅಲ್ಲಿ ಯಾವಾಗ್ಲೂ ಇರೋಕ್ಕಾಗಲ್ಲ. ಅದರ ಗ್ರೋತ್ ಪ್ರಾಫಿಟ್ ಕಡೆ ಹೋಗ್ತಾ ಇರ್ಬೇಕು. ಪ್ರಾಫಿಟ್ ಆಗ್ಬೇಕು ಅಂದ್ರೆ ಅದು ತನ್ನ ಮಾರ್ಜಿನ್ ನ ಇನ್ಕ್ರೀಸ್ ಮಾಡ್ಕೊಳ್ಳಬೇಕು ಹಾಗೂ ಜನರ ಕೈಲಿ ಮನಿ ಸಪ್ಲೈ ಓವರ್ ದ ಟೈಮ್ ಜಾಸ್ತಿ ಆಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಅದು ಸ್ಟಾಗ್ನೆಟ್ ಎಕನಾಮಿ ಅಂತ ಕರೆಸ್ಕೊಳ್ಳುತ್ತೆ. ಅಲ್ಲಿ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಆಗ್ಲಿ ಅಥವಾ ಆಂಬಿಷನ್ಸ್ ಆಗ್ಲಿ ಇರಲ್ಲ. ಅದಕ್ಕೋಸ್ಕರ ಕ್ರೀಪಿಂಗ್ ಇನ್ಫ್ಲೇಷನ್ ಒಳ್ಳೇದೆ. ನೆಕ್ಸ್ಟ್, ವಾಕಿಂಗ್ ಇನ್ಫ್ಲೇಷನ್. ಇದು ಮಾಡರೇಟ್ 3-10% ಆನ್ಯುವಲಿ ಅಂತ ಕರೀತಾರೆ. ಯೂಶಲಿ ಡೆವಲಪಿಂಗ್ ಟು ಡೆವಲಪ್ಡ್ ಕಂಟ್ರೀಸ್ ಹೋಗ್ತಾರಲ್ಲ, ಅಲ್ಲಿ ನಾವು ವಾಕಿಂಗ್ ಇನ್ಫ್ಲೇಷನ್ ನ ನೋಡ್ಬೋದು. ನಮ್ಮ ಇಂಡಿಯಾ ಆಲ್ಮೋಸ್ಟ್ 4 ಈಗ ರೀಚ್ ಆಗ್ತಾ ಇದೆ, 4 ಅಥವಾ 5% ಇನ್ಫ್ಲೇಷನ್ ರೀಚ್ ಆಗ್ತಾ ಇದೆ. ಇವನ್ ದೋ ಇಟ್ಸ್ ನಾಟ್ ಮೇಜರ್ ಇನ್ಫ್ಲೇಷನ್ ಪ್ರಾಬ್ಲಮ್ ಮಾತ್ರ ಬರ್ತಾ ಇಲ್ಲ. ನೆಕ್ಸ್ಟ್, ಗ್ಯಾಲೋಪಿಂಗ್ ಇನ್ಫ್ಲೇಷನ್. ಇದು ಓವರ್ ದ ಟೈಮ್ ಸಡನ್ ರೈಸ್ 10% ಮೇಲೆ ಹೋಗ್ತಾ ಇದೆ ಅಂದ್ರೆ ನಾವು ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ಯೂಶಲಿ ಸಡನ್ ರೈಸ್ ಇನ್ ಪ್ರೈಸ್ ನ ನಾವು ಗ್ಯಾಲೋಪಿಂಗ್ ಅಂತ ಕರಿತೀವಿ. ಯಾವ್ದಾದ್ರು ಡಿಸಾಸ್ಟರ್ ಆದಾಗ ಅಥವಾ ವಾರ್ ಆದಾಗ ಸಿಚುವೇಶನ್ ಟೈಮ್ ಅಲ್ಲಿ ಸಡನ್ ಈಗ 50 ರೂಪಾಯಿ ಅಕ್ಕಿ ಬೆಲೆ ಒಂದೇ ಸರಿ 100 ರೂಪಾಯಿ ಆಗ್ಬಿಡುತ್ತೆ ತಕ್ಷಣ, ನೆಕ್ಸ್ಟ್ 1 ವೀಕ್ ಅಲ್ಲಿ ಅಥವಾ 1 ಡೇ ಅಲ್ಲಿ. ಅದನ್ನ ನಾವು ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಹೈಪರ್ ಇನ್ಫ್ಲೇಷನ್. ಇದು ಎಕ್ಸ್ಟ್ರೀಮ್ ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಜಾಸ್ತಿ ಯಾವಾಗ್ಲೂ ಪ್ರೈಸ್ ಬೆಲೆ ಜಾಸ್ತಿ ಇದ್ದೇ ಇರುತ್ತೆ. ಅದನ್ನ ಹೈಪರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಲೈಕ್ ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಎಷ್ಟೋ ಆಫ್ರಿಕನ್ ಕಂಟ್ರೀಸ್ ಮತ್ತೆ ಮಿಡಲ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಈ ಹೈಪರ್ ಇನ್ಫ್ಲೇಷನ್ ಈಗ ಕಾಣಿಸ್ತಾ ಇದೆ. ಇದರಲ್ಲಿ ಹೇಳೋದಾದ್ರೆ ಎಕನಾಮಿ ವೈಸ್ ಕ್ರೀಪಿಂಗ್ ಇನ್ಫ್ಲೇಷನ್ ಮತ್ತೆ ವಾಕಿಂಗ್ ಇನ್ಫ್ಲೇಷನ್ ಮಧ್ಯೆ ಇರೋದ ಪಾಸಿಟಿವ್ ಸೈನ್ ಅಂತ ಕರಿತೀವಿ, ಹಾಗೂ ಗ್ಯಾಲೋಪಿಂಗ್ ಮತ್ತೆ ಹೈಪರ್ ಇನ್ಫ್ಲೇಷನ್ ನೆಗೆಟಿವ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ಎಷ್ಟು ಪರ್ಸೆಂಟೇಜ್ ವೈಸ್ ಲೈಕ್ 3-10% ವಾಕಿಂಗ್ ಗೆ, ಕ್ರೀಪಿಂಗ್ ಗೆ 1-3%. ಈ ಪರ್ಸೆಂಟೇಜ್ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ಸ್ ಅಲ್ಲಿ ಲೈಕ್ ಈ ಪರ್ಸೆಂಟೇಜ್ ಇದ್ರೆ ವಾಟ್ ಈಸ್ ದ ಟೈಪ್ ಆಫ್ ಇನ್ಫ್ಲೇಷನ್ ಅಥವಾ ಈ 4 ಟೈಪ್ ಕೊಟ್ಬಿಟ್ಟು ಅರೇಂಜ್ ದ ಆರ್ಡರ್ ಆಫ್ ವೈಲ್ ರೈಸಿಂಗ್ ಆಫ್ ಇನ್ಫ್ಲೇಷನ್ ಅಂತ MCQ ಬರುತ್ತೆ. ಹಾಗಾದ್ರೆ ಈ ಇನ್ಫ್ಲೇಷನ್ ನ ಇಂಪ್ಯಾಕ್ಟ್ ಏನು, ಪರಿಣಾಮ ಏನಾಗುತ್ತೆ? ಒಬ್ಬೊಬ್ಬ ಸ್ಟೇಕ್ ಹೋಲ್ಡರ್ಸ್ ಮೇಲೆ ಇದು ಡಿಫರೆಂಟ್ ಆಗಿ ಪರಿಣಾಮ ಬೀರುತ್ತೆ. ನಮ್ಮ ಎಕ್ಸಾಮ್ಸ್ ಅಲ್ಲೂ ಅಷ್ಟೇ ನಿಮ್ಗೆ ಈ ಸ್ಟೇಕ್ ಹೋಲ್ಡರ್ಸ್ ಕೊಡ್ತಾರೆ, ಇವ್ರ ಮೇಲೆ ಪಾಸಿಟಿವ್ ಎಫೆಕ್ಟ್ ಆಗುತ್ತಾ ನೆಗೆಟಿವ್ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಾರೆ. ಸೊ ಇಂಪ್ಯಾಕ್ಟ್ಸ್ ನೋಡೋದಾದ್ರೆ ಕನ್ಸ್ಯೂಮರ್ಸ್ ಮೇಲೆ ಇದು ಆಲ್ಮೋಸ್ಟ್ ನೆಗೆಟಿವ್ ಪರಿಣಾಮನೇ ಬೀರುತ್ತೆ. ಯಾಕೆ ಅಂದ್ರೆ ನಮ್ಮ ಹತ್ರ ಇರೋ ಪರ್ಚೇಸಿಂಗ್ ಪವರ್ನೇ ಇದು ಕಮ್ಮಿ ಮಾಡ್ಬಿಡುತ್ತೆ. ನಮ್ಮ ಹತ್ರ ಇರೋ ಮನಿಗೆ ನಮಗ್ ಬೇಕಾಗಿದ್ದ ಗೂಡ್ಸ್ ಸಿಗೋದಿಲ್ಲ. ಹಂಗಾಗಿ ನಮ್ಗೆ ಇದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಕನ್ಸ್ಯೂಮರ್ ವೈಸ್. ಅದೇ ಒಬ್ಬ ಬಿಸ್ನೆಸ್ ರನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ರಾ ಮೆಟೀರಿಯಲ್ಸ್ ಅಥವಾ ವೇಜಸ್ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಅವ್ರಿಗೆ ನೆಗೆಟಿವ್ ಎಫೆಕ್ಟ್ ಅಲ್ವಾ. ಸೊ ಬಿಸ್ನೆಸ್ ಮೆನ್ಸ್ಗೂ ಕೂಡ ಇದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ.
ನೆಕ್ಸ್ಟ್ ಇನ್ನ ಇನ್ವೆಸ್ಟರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ, ಇನ್ವೆಸ್ಟರ್ಸ್ ಹತ್ರ ಏನಾದ್ರು ಅವರ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಎಲ್ಲಾರ ಇದ್ರೆ ಅವರ ಮನಿ ವ್ಯಾಲ್ಯೂ ಡಿಕ್ರೀಸ್ ಆಗಿರುತ್ತೆ, ಅದರಿಂದ ಅವ್ರಿಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಎಕ್ಸೆಪ್ಟ್ ದಟ್ ಇನ್ವೆಸ್ಟ್ಮೆಂಟ್ಸ್ ಅವ್ರ ಏನಾದ್ರು ನಮ್ಮ ಈ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವರ ಮನಿ ಬೇಕಾದ್ರೆ ಇನ್ಕ್ರೀಸ್ ಆಗ್ಬೋದು, ಇಟ್ಸ್ ನಾಟ್ ಗ್ಯಾರಂಟಿಡ್. ಸೊ ಓವರ್ ಆಲ್ ನಾವು ಜಸ್ಟ್ ಜನರಲ್ ಆಗಿ ಹೇಳೋದಾದ್ರೆ ಅವರ ಮನಿ ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ, ಸೊ ನೆಗೆಟಿವ್ ಎಫೆಕ್ಟ್ ಅಂತ ಕರಿಬಹುದು. ನೆಕ್ಸ್ಟ್ ಗೌರ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೆಲವೊಂದು ಗೌರ್ಮೆಂಟ್ ಲೈಕ್ ಡೆಪ್ಟ್ ರಿಟರ್ನ್ ಅಂತ ಕರಿತೀವಲ್ಲ, ಅಂದ್ರೆ ಯಾವುದು ತನ್ನ ಇನ್ವೆಸ್ಟ್ಮೆಂಟ್ಗೆ ಸಾಲದನ್ನೇ ಜಾಸ್ತಿ ನಂಬ್ಕೊಂಡಿರುತ್ತೆ ಅಥವಾ ತನ್ನ ಖರ್ಚಿಗಿಂತ ಸಾಲನೇ ಜಾಸ್ತಿ ಮಾಡಿ ಗೌರ್ಮೆಂಟ್ ಪಾಲಿಸೀಸ್ ಮತ್ತೆ ಸ್ಕೀಮ್ಸ್ ಮಾಡುತ್ತೆ, ಅಂತ ಗೌರ್ಮೆಂಟ್ಗೆ ಇದು ಪಾಸಿಟಿವ್ ಆಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಎಷ್ಟು ಮಾಡಿರುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ 10 lakh crore ಸಮಥಿಂಗ್ ಏನೋ ಸಾಲ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ, ಅವರ ವಾಪಸ್ ರೀಪೇ ಮಾಡುವಾಗ ಅದರ ರಿಯಲ್ ವ್ಯಾಲ್ಯೂ ಆಫ್ ಮನಿ ಇನ್ನೂ ಕಮ್ಮಿ ಆಗಿರುತ್ತೆ. ಅಂದ್ರೆ ಈ ಇನ್ಫ್ಲೇಷನ್ ಎಫೆಕ್ಟ್ ಯಾರೇ ಸಾಲ ಕೊಡ್ತಾರಲ್ಲ ಕ್ರೆಡಿಟರ್ಸ್ ಅವ್ರಿಗೆ ಲಾಸ್ ಆಗುತ್ತೆ, ಯಾರೇ ಬಾರೋವರ್ಸ್ ಇರ್ತಾರಲ್ಲ ಅವ್ರಿಗೆ ಪ್ರಾಫಿಟ್ ಆಗಿರುತ್ತೆ. ಅಂದ್ರೆ ಅರ್ಥ ಇಲ್ಲಿ ಗೌರ್ಮೆಂಟ್ ಏನಾದ್ರು ಬಾರೋವರ್ ಆಗಿದ್ರೆ ಅದ್ರ ವಾಪಸ್ ರೀಪೇ ಮಾಡುವಂತ ಅಮೌಂಟ್ ವ್ಯಾಲ್ಯೂ ಕಮ್ಮಿ ಇರುತ್ತೆ, ಹಂಗಾಗಿ ಗೌರ್ಮೆಂಟ್ಗೆ ಅದು ಲಾಭ ಅಲ್ವಾ, ಅದಕ್ಕೆ ಗೌರ್ಮೆಂಟ್ಗೆ ಇನ್ಫ್ಲೇಷನ್ ಪಾಸಿಟಿವ್ ಎಫೆಕ್ಟೇ ಇರುತ್ತೆ. ನೆಕ್ಸ್ಟ್ ಅವಾಗಲೇ ಹೇಳ್ದಂಗೆ ಬಾರೋವರ್ಸ್ಗೆ ಅವರ ಲೋನ್ ವ್ಯಾಲ್ಯೂ ರೀಪೇ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಅದರಿಂದ ಬಾರೋವರ್ಸ್ ಕೂಡ ಪಾಸಿಟಿವ್ ಎಫೆಕ್ಟ್. ಅದೇ ಕ್ರೆಡಿಟರ್ಸ್ ಹತ್ರ ರೀಪೇಡ್ ವ್ಯಾಲ್ಯೂ ಅವ್ರಿಗೆ ವಾಪಸ್ ಸಾಲ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಈಗ 1000 rupees ಏನಾರು ಅವ್ರು ಕ್ರೆಡಿಟ್ ಕೊಟ್ಟಿದ್ರೆ ಈ ಟೈಮ್ ಅಲ್ಲಿ 100 rupeesಗೆ 1 kg ಆಫ್ ಆಪಲ್ ಬರ್ತಾ ಇತ್ತು ಅನ್ಕೊಳ್ಳಿ, ನಾಳೆ ದಿನ ಅದೇ 1 kg ಆಫ್ ಆಪಲ್ ಬೆಲೆ 150 ರೂಪಾಯಿ ಆಗಿರುತ್ತೆ. ಸೊ ಇವಂದು ಅವ್ರಿಗೆ ವಾಪಸ್ 100 rupees ಏನಾರ ತಗೊಂಡವ್ರು ವಾಪಸ್ ಕೊಟ್ಟರು ಕೂಡ ಅವರು 1 kg ಆಫ್ ಆಪಲ್ ನ ಬೈ ಮಾಡಕ್ಕಾಗಲ್ಲ. ಸೊ ಅದರಿಂದ ಹೇಳ್ಬೋದು ವ್ಯಾಲ್ಯೂ ಆಫ್ ಮನಿ ಕಮ್ಮಿ ಆಗಿದೆ, ಇವ್ರಿಗೆ ಸಾಲ ಕೊಟ್ಟವ್ರಿಗೆ ಲಾಸ್ ಆಗ್ತಾ ಇದೆ ಅಂತ. ಸೊ ಕ್ರೆಡಿಟರ್ಸ್ಗೆ ನೆಗೆಟಿವ್ ಎಫೆಕ್ಟ್. ನೆಕ್ಸ್ಟ್ ಇಂಪೋರ್ಟರ್ಸ್ ಅವ್ರಿಗೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಕಾಸ್ಟ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಹೊರಗಡೆಯಿಂದ ತರೋ ಸಾಮಾನು ಇನ್ಕ್ರೀಸ್ ಆಗ್ತಿರುತ್ತೆ, ಹಾಗೂ ಡೊಮೆಸ್ಟಿಕ್ ಕರೆನ್ಸಿ ವೀಕ್ ಆಗ್ತಾ ಇರುತ್ತೆ. ಅಂದ್ರೆ ರುಪೀಸ್ ಟು ಡಾಲರ್ ಎಕ್ಸ್ಚೇಂಜ್ ಮಾಡೋದಾದ್ರೆ ಇವತ್ತಿನ ದಿನ 80 rupees ಪರ್ $1 ಇದ್ರೆ ನಾಳೆ ದಿನ ಅದು 90 rupees $1 ಆಗುತ್ತೆ. ಅವಾಗ ಅವ್ರಿಗೆ ಇಂಪೋರ್ಟ್ ಮಾಡ್ಕೊಳ್ಳೋ ಬಿಸ್ನೆಸ್ ಅವ್ರಿಗೆ ಅದು ಲಾಸ್ ಆಗುತ್ತೆ, ಅವ್ರಿಗೆ ನೆಗೆಟಿವ್ ಎಫೆಕ್ಟ್ ಇರುತ್ತೆ. ಇನ್ನು ಎಕ್ಸ್ಪೋರ್ಟ್ ಅವ್ರಿಗೆ ಡ್ಯೂ ಟು ದ ಈ ಡಾಲರ್ ಮತ್ತೆ ಇದರದ್ದು ಎಕ್ಸ್ಚೇಂಜ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಯಾರು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ ಲಾಭ ಆಗುತ್ತೆ. ಅಂದ್ರೆ ಏನ್ ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ ಅದಕ್ಕೆ ಜಾಸ್ತಿ ಅಮೌಂಟ್ ಅವ್ರಿಗೆ ರಿಟರ್ನ್ ಆಗ್ತಾ ಇರುತ್ತೆ. ಸೊ ಎಕ್ಸ್ಪೋರ್ಟ್ ಅವ್ರಿಗೆ ಬೆನಿಫಿಟ್ ಆಗುತ್ತೆ, ಪಾಸಿಟಿವ್ ಎಫೆಕ್ಟ್. ಇಲ್ಲಿ ನೆನ್ಪಿಟ್ಕೊಳ್ಳಿ ಯಾವ್ದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಯಾವ್ದು ಪಾಸಿಟಿವ್ ಎಫೆಕ್ಟ್ ಆಗುತ್ತೆ ಅಂತ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಈ ಇಷ್ಟನ್ನ ಕೊಟ್ಬಿಟ್ಟು ಹೂಸ್ ಗೋಯಿಂಗ್ ಟು ಬೆನಿಫಿಟ್ ಫ್ರಮ್ ಇನ್ಫ್ಲೇಷನ್ ಅಥವಾ ಹೂ ಇಸ್ ಗೋಯಿಂಗ್ ಟು ನಾಟ್ ಅಫೆಕ್ಟ್ ಫ್ರಮ್ ಇನ್ಫ್ಲೇಷನ್ ಅಂತ ಕೇಳ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇದೆ ಅಂತ ಯಾರು ಮೆಜರ್ ಮಾಡ್ತಾರೆ, ಹೇಗ್ ಮೆಜರ್ ಮಾಡ್ತಾರೆ, ಹಾಗೂ ಯಾವ ರೀತಿ ಮೆಜರ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಮೇಜರ್ ಆಗಿ 2 types ಆಫ್ ರಿಪೋರ್ಟ್ಸ್ ಇನ್ಫ್ಲೇಷನ್ ಇಂಡೆಕ್ಸ್ ಅಥವಾ ಇದು ರಿಲೀಸ್ ಮಾಡ್ತಾ ಇರ್ತಾರೆ ಥ್ರೂ ಅಫಿಷಿಯಲ್ ಚಾನೆಲ್ ಗೌರ್ಮೆಂಟ್ ಕ್ವಾರ್ಟರ್ಲಿ. ಅದ್ ಯಾವ್ಯಾವ್ದು ಅಂತ ನೋಡೋದಾದ್ರೆ CPI ಮತ್ತೆ WPI ಮತ್ತೆ CPI ಅಲ್ಲಿ ಸಬ್ ಕ್ಲಾಸಸ್ ಅಥವಾ ಸಬ್ ಟೈಪ್ಸ್ ಬೇರೆ ಇದೆ. ಸದ್ಯಕ್ಕೆ CPI ಅಂದ್ರೆ ಏನು, WPI ಅಂತ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ ಸಾಕು. CPI ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಅಂದ್ರೆ ಕನ್ಸ್ಯೂಮರ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವರು ಬಳಸುವಂತ ಗೂಡ್ಸ್ ಅಂದ್ರೆ ಹೌಸ್ ಹೋಲ್ಡ್ಸ್ ಬಳಸುವಂತ ಹೆಲ್ತ್ ಕೇರ್ ಸರ್ವಿಸ್ ಆಗಿರ್ಬೋದು, ಗೂಡ್ಸ್ ಅಂಡ್ ಸರ್ವಿಸ್ ಪ್ರೈಸ್ ಹೇಗ್ ಜಾಸ್ತಿ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರುತ್ತೆ. ಈ CPI ನ NSO ಅಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ರಿಲೀಸ್ ಮಾಡ್ತಾರೆ. ಇದು ಅಂಡರ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಡಿಲ್ ಬರುತ್ತೆ. ಇದಕ್ಕೆ ನಾವು ಬೇಸ್ ಇಯರ್ ನ 2012 ಅಂತ ತಗೊಳ್ತೀವಿ. ಬೇಸ್ ಇಯರ್ ಅಂದ್ರೆ ಅದೊಂಥರ ರೆಫರೆನ್ಸ್ ಇಯರ್. ಆ ಬೇಸ್ ಇಯರ್ ಇಂದ ಎಷ್ಟು ಪ್ರೈಸ್ ಇನ್ಕ್ರೀಸ್ ಆಗಿದೆ ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ 2012 ಇಂದ 2024 ಕನ್ಸಿಡರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಅಂತ ರೆಫರೆನ್ಸ್ ಆಗಿ ತಗೊಳ್ತಾರೆ. ಅದನ್ನ ಬೇಸ್ ಇಯರ್ ಅಂತ ಕರಿತೀವಿ. ಯೂಶಲಿ ಬೇಸ್ ಇಯರ್ ಯಾವ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗದೆ, ಜಾಸ್ತಿ ವಾಲಟೈಲ್ ಇಲ್ಲದೆ ಕಾನ್ಸ್ಟೆಂಟ್ ಇರುತ್ತಲ್ಲ ಅಂತ ಇಯರ್ ನ ನಾವು ಬೇಸ್ ಇಯರ್ ಅಂತ ತಗೋತೀವಿ. ಸೊ CPI ಇದು ಬೇಸ್ ಇಯರ್ ಬಂದು 2012. ಇನ್ನ WPI ಬಗ್ಗೆ ನೋಡೋದಾದ್ರೆ ಈ ಕನ್ಸ್ಯೂಮರ್ ಅಲ್ಲದೆ ಹೋಲ್ಸೇಲ್ ಗೂಡ್ಸ್ ಅಥವಾ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೋಲ್ಸೇಲ್ ಗೂಡ್ಸ್ ಇರುತ್ತಲ್ಲ ಅದನ್ನ ನಾವು ಕಂಡುಹಿಡಿಯೋದು WPI ಇಂಡೆಕ್ಸ್ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೂಲಕ. ಇದನ್ನ ಪಬ್ಲಿಷ್ ಮಾಡೋದು ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಇವರು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡರ್ ಅಲ್ಲಿ ಇರ್ತಾರೆ. ಇವರು ಕ್ವಾರ್ಟರ್ ರಿಲೀಸ್ ಮಾಡ್ತಾರೆ.
ಇದರ ಬೇಸ್ ಇಯರ್ ಬಂದು ಕೂಡ 2011-12. CPI ಯಾರು ರಿಲೀಸ್ ಮಾಡ್ತಾರೆ, WPI ಯಾರು ರಿಲೀಸ್ ಮಾಡ್ತಾರೆ, ಎರಡರದ್ದು ಬೇಸ್ ಇಯರ್ ಏನು ಅಂತ ತಿಳ್ಕೊಂಡಿರಿ. ಹಾಗಾದ್ರೆ ಈ CPI ಮತ್ತೆ WPI ಇದು ಮೇಜರ್ ಡಿಫರೆನ್ಸ್ ಏನು ಅಂತ ನೋಡೋದಾದ್ರೆ, ಇದು ಕನ್ಸ್ಯೂಮರ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂದ್ರೆ ರಿಟೈಲ್ ಪ್ರೈಸಸ್ ಅಂದ್ರೆ ನಾವು ಏನ್ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡ್ತೀವಿ ರಿಟೈಲ್ ಪ್ರೈಸಸ್ ಅದನ್ನ ಕನ್ಸಿಡರ್ ಮಾಡುತ್ತೆ. ಯೂಶುವಲಿ ಇದ್ರ ಬ್ಯಾಸ್ಕೆಟ್ ಆಫ್ ಗೂಡ್ಸ್ ನಾವ್ ಏನ್ ಕನ್ಸಿಡರ್ ಮಾಡ್ತೀವಿ, ನಾವು ದಿನನಿತ್ಯ ಯೂಸ್ ಮಾಡುವಂತ ವಸ್ತುಗಳು ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಹಾಗೂ ವಸ್ತುಗಳ ಜೊತೆ ಸರ್ವಿಸಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ, ಲೈಕ್ ಹಾಸ್ಪಿಟಲ್ ಸರ್ವಿಸಸ್, ಮೆಡಿಕಲ್ ಸರ್ವಿಸಸ್, ಇದು ಕೂಡ ಈ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದೇ ನಾವು WPI ಕಡೆ ನೋಡೋದಾದ್ರೆ, WPI ರಿಟೇಲ್ ಪ್ರೈಸಸ್ ಅಲ್ಲ, ಹೋಲ್ಸೇಲ್ ಪ್ರೈಸಸ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ನಾವೇನ್ ಕನ್ಸ್ಯೂಮರ್ ಪರ್ಚೇಸ್ ಮಾಡ್ತೀವಲ್ಲ ಶಾಪ್ಸ್ ಅಲ್ಲಿ, ಆ ಪ್ರೈಸಸ್ ಅಲ್ಲ, ಹೋಲ್ಸೇಲ್ ಶಾಪ್ಸ್ ಅಲ್ಲಿ ರೇಟ್ಸ್ ಇರುತ್ತಲ್ಲ ಹಾಗೂ ಮಾರ್ಕೆಟ್ ಅಲ್ಲಿ ಆ ಪ್ರೈಸಸ್ ನ ನಂಬರ್ ಆಫ್ ಗೂಡ್ಸ್ ನ ಒಂದು ಬ್ಯಾಸ್ಕೆಟ್ ಹಾಕಿ ಅದ್ರಲ್ಲಿ ಬರೋ ಪ್ರೈಸಸ್ ಮೂಲಕ ಇನ್ಫ್ಲೇಷನ್ ಎಷ್ಟು ಜಾಸ್ತಿ ಆಗಿದೆ ಅಂತ ಕಂಡಿಡ್ಕೋತಾರೆ. ಇದ್ರಲ್ಲಿ ನೆನ್ಪಿಟ್ಕೋಬೇಕು, WPI ಓನ್ಲಿ ಇನ್ಕ್ಲೂಡ್ಸ್ ಗೂಡ್ಸ್, ಇದರಲ್ಲಿ ಸರ್ವಿಸಸ್ ಇರಲ್ಲ. CPI ಅಲ್ಲಿ ಸರ್ವಿಸಸ್ ಇರುತ್ತೆ. ಇದೊಂದು ಮೇಜರ್ ಡಿಫರೆನ್ಸ್ ನೆನ್ಪಿಟ್ಕೊಳ್ಳಿ. ಇನ್ನ CPI ಅಲ್ಲಿ ಮೆಜಾರಿಟಿ ಆಫ್ ಅದರದ್ದು ಕ್ಯಾಲ್ಕುಲೇಷನ್ಸ್ ಮೆಥಡ್ ಬ್ಯಾಸ್ಕೆಟ್ ಅಲ್ಲಿ ಫುಡ್ಸ್ ಅಂಡ್ ಸರ್ವಿಸಸ್ ಇರುತ್ತೆ. ಆದ್ರೆ WPI ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಜಾಸ್ತಿ ಇರುತ್ತೆ. ಇನ್ನ CPI ಕನ್ಸ್ಯೂಮರ್ ಪರ್ಸ್ಪೆಕ್ಟಿವ್ ಹೋಗೋದ್ರಿಂದ ಕನ್ಸ್ಯೂಮರ್ದು ಕಾಸ್ಟ್ ಆಫ್ ಲಿವಿಂಗ್ ಏನು ಅಂತ ಕಾನ್ಸಂಟ್ರೇಟ್ ಮಾಡಿ ಹೇಳುತ್ತೆ. WPI ಮಾಡುವಂತ ಪ್ರೊಡ್ಯೂಸರ್ ಲೆವೆಲ್ ಅಂದ್ರೆ ಬಿಸ್ನೆಸ್ ಮೆನ್ ಅಥವಾ ಮ್ಯಾನುಫ್ಯಾಕ್ಚರ್ ಲೆವೆಲ್ ಅಲ್ಲಿ ಎಷ್ಟು ಇನ್ಫ್ಲೇಷನ್ ಆಗ್ತಿದೆ ಅಂತ ಹೇಳುತ್ತೆ. ಸೊ ಅವರವರ ಯೂಸ್ ತಕ್ಕ ಹಾಗೆ CPI ಮತ್ತೆ WPI ಯೂಸರ್ಸ್ ನ ತಗೋತಾರೆ ಅಥವಾ ಅನಲೈಸ್ ಮಾಡ್ಕೋತಾರೆ. ಹಾಗಾದ್ರೆ ಈ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದು ಹೇಗೆ, ಗೌರ್ಮೆಂಟ್ ಅಥವಾ ನಮ್ಮ ಸಿಸ್ಟಮ್ ಹೇಗೆ ಇದನ್ನ ಕಂಟ್ರೋಲ್ ಮಾಡುತ್ತೆ ಅಂತ ನೋಡೋದಾದ್ರೆ, ಐದರ್ ಥ್ರೂ ಮಾನಿಟರಿ ಪಾಲಿಸಿ, ಇದನ್ನ ಮ್ಯಾನೇಜ್ ಮಾಡೋದು RBI. ಅವರು ತಮ್ಮ ರೆಪೋ ರೇಟ್ ಅಥವಾ ಇಂಟ್ರೆಸ್ಟ್ ರೇಟ್ ಅಂತ ಏನ್ ಕರಿತೀವಿ ಇದನ್ನ ಜಾಸ್ತಿ ಮಾಡೋದ್ರ ಮೂಲಕ ಅಥವಾ ಕಮ್ಮಿ ಮಾಡೋದ್ರ ಮೂಲಕ ಇನ್ಫ್ಲೇಷನ್ ರೇಟ್ ನ ಕಂಟ್ರೋಲ್ ಮಾಡ್ತಾರೆ. ಫಿಸ್ಕಲ್ ಪಾಲಿಸಿ ಅಂದ್ರೆ ನಮ್ಮ ಎಲೆಕ್ಟೆಡ್ ಗೌರ್ಮೆಂಟ್ ತನ್ನ ಸ್ಕೀಮ್ಸ್ ಹಾಗೂ ಪ್ರೋಗ್ರಾಮ್ಸ್ ಮೂಲಕ ಅದರ ಸ್ಪೆಂಡಿಂಗ್ ನ ಜಾಸ್ತಿ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಕಮ್ಮಿ ಮಾಡ್ಕೊಳ್ಳೋದ್ರ ಮೂಲಕ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡ್ತಾರೆ. ಅಥವಾ ಸಪ್ಲೈ ಸೈಡ್ ಲೈಕ್ ಫ್ಯಾಕ್ಟ್ರೀಸ್ ಅಲ್ಲೆಲ್ಲ ಪ್ರೊಡಕ್ಷನ್ ನ ಜಾಸ್ತಿ ಮಾಡ್ಕೊಳ್ಳೋದ್ರ ಮೂಲಕ, ಪ್ರೊಡಕ್ಷನ್ ನ ಕಮ್ಮಿ ಮಾಡ್ಕೊಳ್ಳೋದ್ರ ಮೂಲಕ, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟಿ ಜಾಸ್ತಿ ಆಗೋದ್ರ ಮೂಲಕ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ. ಇದು ಹೇಗೆ ಡೀಟೇಲ್ ಆಗಿ ಅಂತ ನೆಕ್ಸ್ಟ್ ನೋಡೋಣ. ಸೊ ನಮ್ಮ ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಯೂಶುವಲಿ RBI ಕೂಡ ಇನ್ಫ್ಲೇಷನ್ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಾ ಇರುತ್ತೆ. ಸೊ RBI ರೋಲ್ ಏನು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಲ್ಲಿ, ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ನೋಡೋದಾದ್ರೆ, ರೆಪೋ ರೇಟ್ ಅಂದ್ರೆ RBI ತನ್ನ ಬ್ಯಾಂಕ್ಗಳಿಗೆ ಅಥವಾ NBFC ಗಳಿಗೆ ಕೊಡುವಂತ ಸಾಲದ ಬಡ್ಡಿ ದರ, ಇದನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದು. ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಸಾಲ ಕೊಡೋ ರೇಟ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಸಾಲ ತಗೊಳ್ಳೋರು ಕಮ್ಮಿ ಆಗ್ತಾರೆ. ಸೊ ಮನಿ ಸಪ್ಲೈ ಕಮ್ಮಿ ಆಗುತ್ತೆ. ಸೊ ರೆಪೋ ರೇಟ್ ನ ಇನ್ಕ್ರೀಸ್ ಮಾಡಿದ್ರೆ ಇನ್ಫ್ಲೇಷನ್ ರೆಡ್ಯೂಸ್ ಆಗುತ್ತೆ, ಅಂದ್ರೆ ಮನಿ ಸಪ್ಲೈ ಕಮ್ಮಿ ಆಗುತ್ತೆ, ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಇನ್ನ ರಿವರ್ಸ್ ರೆಪೋ ರೇಟ್ ಅಂದ್ರೆ ಈ ಬ್ಯಾಂಕ್ಸ್ ಎಲ್ಲ RBI ಹತ್ರ ತಮ್ಮ ಮನಿ ಪಾರ್ಕ್ ಮಾಡ್ತಾರೆ. ಇನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ರೆಪೋ ರೇಟ್ ಅಲ್ಲಿ ಬ್ಯಾಂಕ್ RBI ಹತ್ರ ಸಾಲ ತಗೊಳುತ್ತಲ್ವಾ, ಅದೇ ತರ ರಿವರ್ಸ್ ರೆಪೋ ರೇಟ್ ಅಲ್ಲಿ RBI ಬ್ಯಾಂಕ್ ಅವ್ರ ಹತ್ರ ಸಾಲ ತಗೊಳ್ತಾರೆ ಅಂತ ಹೇಳ್ಬೋದು. ಇಲ್ಲೇ ರಿವರ್ಸ್ ರೆಪೋ ರೇಟ್ ನ ಏನಾದ್ರು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ, ಬ್ಯಾಂಕ್ ಅವರು RBI ಹತ್ರ ಡೆಪಾಸಿಟ್ ಮಾಡೋ ಅಮೌಂಟ್ ಜಾಸ್ತಿ ಮಾಡ್ತಾರೆ. ಯಾಕೆ ಅಂದ್ರೆ ತಮ್ಮ ಡೆಪಾಸಿಟ್ ಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ. ಸೊ ಇನ್ ದ ಟರ್ಮ್ಸ್ ಬ್ಯಾಂಕ್ ಅಲ್ಲಿ ದುಡ್ಡು ಕಮ್ಮಿ ಆಗ್ತಾ ಇದೆ ಅಂದ್ರೆ ಮನಿ ಸಪ್ಲೈ ಕಮ್ಮಿ ಆಗ್ತಾ ಇದೆ. ಮನಿ ಸಪ್ಲೈ ಕಮ್ಮಿ ಆಗ್ತಾ ಇದೆ ಅಂದ್ರೆ ಇನ್ಫ್ಲೇಷನ್ ಕೂಡ ಕಮ್ಮಿ ಆಗುತ್ತೆ. ಸೊ ಓವರ್ ಆಲ್ ರಿವರ್ಸ್ ರೆಪೋ ರೇಟ್ ಇನ್ಕ್ರೀಸ್ ಮಾಡೋದ್ರಿಂದ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ರಿವರ್ಸ್ ರೆಪೋ ರೇಟ್ ನ ಡಿಕ್ರೀಸ್ ಮಾಡಿದ್ರೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ಯಾಶ್ ರಿಸರ್ವ್ ರೇಷಿಯೋ. ಎಲ್ಲಾ ಬ್ಯಾಂಕು ತನ್ನ ಲಿಕ್ವಿಡಿಟಿ ಅಮೌಂಟ್ ಕ್ಯಾಶ್ ನ RBI ಹತ್ರ ಪಾರ್ಕ್ ಮಾಡಬೇಕಾಗುತ್ತೆ. ಅದನ್ನ CIR ಅಥವಾ ತನ್ನ ಹತ್ರ ಕ್ಯಾಶ್ ರಿಸರ್ವ್ ಇಟ್ಕೋಬೇಕಾಗುತ್ತೆ. ಅದನ್ನ CIRR ಅಂತ ಕರಿತೀವಿ. ಇದು ಎಷ್ಟು ಪರ್ಸೆಂಟೇಜ್ ಅಂತ RBI ಡಿಸೈಡ್ ಮಾಡಿರುತ್ತೆ. ಇದೇನಾದ್ರೆ ಫಾರ್ ಎಕ್ಸಾಂಪಲ್ 4% ಇದೆ ಅಂತ ಅನ್ಕೊಳ್ಳಿ. ಲೆಟ್ಸ್ ಸೇ ಅವ್ರೇನಾದ್ರೆ 6% ಇನ್ಕ್ಲೂಡ್ ಮಾಡಬೇಕು ಅಂತ, ಆಗ ಮೋರ್ ಮನಿ ರಿಸರ್ವ್ ಅಲ್ಲಿ ಉಳ್ಕೊಳ್ಳುತ್ತೆ. ಸೊ ಲೆಸ್ ಮನಿ ಎಕಾನಮಿಲಿ ಇರುತ್ತೆ, ಅಂದ್ರೆ ಮನಿ ಸಪ್ಲೈ ಕಮ್ಮಿ ಆಗುತ್ತೆ. ಮನಿ ಸಪ್ಲೈ ಕಮ್ಮಿ ಆದ್ರೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ. ಕ್ಯಾಶ್ ರಿಸರ್ವ್ ರೇಷಿಯೋ ಕಡಿಮೆ ಆದ್ರೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಇದು ಕೂಡ ಒಂದು ಟೈಪ್ ಆಫ್ ರಿಸರ್ವ್ ಮನಿ.
RBI ಹತ್ರ ಲಿಕ್ವಿಡಿಟಿ ಐದರ್ ಥ್ರೂ ಗೋಲ್ಡ್, ಕ್ಯಾಶ್, ಎನಿ ಅದರ್ ಬಾಂಡ್ ಡೆಪಾಸಿಟ್ಸ್ ಮೂಲಕ ಇಟ್ಟಿರ್ತಾರೆ. ಇದು ಅಷ್ಟೇ, ಇದರಲ್ಲಿ ಪರ್ಸೆಂಟೇಜ್ ವೈಸ್, ಫಾರ್ ಎಕ್ಸಾಂಪಲ್ ಈಗ 24% ಇದೆ ಅಂತ ಅನ್ಕೊಳ್ಳಿ, ಅದನ್ನೇನಾದ್ರೆ ಇವರು 30% ಮಾಡಿದ್ರು ಅನ್ಕೊಳ್ಳಿ. ಸೊ ಮೋರ್ ಅಮೌಂಟ್ ಆಫ್ ಇದು ರಿಸರ್ವ್ ಆಗುತ್ತೆ ಯಾರ ಹತ್ರ, RBI ಹತ್ರ ಅಥವಾ ಬ್ಯಾಂಕ್ ಹತ್ರ. ಸೊ ಎಕಾನಮಿಗೆ ಮನಿ ಸಪ್ಲೈ ಕಮ್ಮಿ ಆಗುತ್ತೆ. ಎಕಾನಮಿಕ್ ಮನಿ ಸಪ್ಲೈ ಕಮ್ಮಿ ಆದ್ರೆ ಇನ್ಫ್ಲೇಷನ್ ಆಟೋಮೆಟಿಕ್ ಆಗಿ ರೆಡ್ಯೂಸ್ ಆಗುತ್ತೆ. ಇನ್ನು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಲ್ಲಿ ಬೈಯಿಂಗ್ ಆಫ್ ಗೌರ್ಮೆಂಟ್ ಬಾಂಡ್ಸ್ ಅಂಡ್ ಪಾಲಿಸೀಸ್ ಥ್ರೂ RBI, ಅಂದ್ರೆ ಪರ್ಚೇಸಿಂಗ್ ಆಫ್ ಗೌರ್ಮೆಂಟ್ ಬಾಂಡ್ಸ್ ಅಂಡ್ ಪಾಲಿಸೀಸ್ ಯಾರು ಮಾಡ್ತಾರೆ, ಪಬ್ಲಿಕ್ ಮಾಡ್ತಾರೆ, ಪಬ್ಲಿಕ್ ಥ್ರೂ ದೇರ್ ಪಬ್ಲಿಕ್ ಮನಿ. ಸೊ ಪಬ್ಲಿಕ್ ಮನಿಯಿಂದ ಪರ್ಚೇಸ್ ಮಾಡಿದಾಗ ಎಕಾನಮಿಲಿ ಓವರ್ ಆಲ್ ಇರೋ ಮನಿ ಸಪ್ಲೈ ರೆಡ್ಯೂಸ್ ಆಗುತ್ತಾ, ಅವರು ಬಾಂಡ್ ಪರ್ಚೇಸ್ ಮಾಡೋಕೆ ಅಮೌಂಟ್ ಕೊಟ್ಟಾಗ. ಸೊ ಇನ್ ಟರ್ಮ್ಸ್ ಎಕಾನಮಿಲಿ ಅಮೌಂಟ್ ಕಮ್ಮಿ ಆದ ತಕ್ಷಣ ಆಟೋಮೆಟಿಕ್ ಆಗಿ ಇನ್ಫ್ಲೇಷನ್ ಕಬ್ಬ್ ಆಗುತ್ತೆ. ಅಥವಾ ಇನ್ಫ್ಲೇಷನ್ ಜಾಸ್ತಿ ಮಾಡಬೇಕು ಅಂತ ಇರುತ್ತೆ ಅನ್ಕೊಳ್ಳಿ, ಆ ಟೈಮಲ್ಲಿ ಆ ಬಾಂಡ್ ನ ವಾಪಸ್ ಪರ್ಚೇಸ್ ಮಾಡ್ತಾರೆ RBI, ಮನಿ ವಾಪಸ್ಸು ಕೊಟ್ಬಿಟ್ಟು, ಅವಾಗ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬ್ಯಾಂಕ್ ರೇಟ್, ಸೇಮ್ ರೆಪೋ ರೇಟ್ ತರ ಆಕ್ಟ್ ಆಗುತ್ತೆ. ಬ್ಯಾಂಕ್ ರೇಟ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಲೆಂಡ್ ಮಾಡೋದು. ಇದರ ಲೋನ್ ಅಮೌಂಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ ಹಾಗೆ ಇನ್ಫ್ಲೇಷನ್ ಕಬ್ಬಾಗುತ್ತೆ, ಅಥವಾ ಲೋನ್ ಅಮೌಂಟ್ ರೇಟ್ ನ ರಿಡ್ಯೂಸ್ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸ್ಟೆಬಿಲೈಸೇಷನ್ ಸ್ಕೀಮ್, ಇದಾಗ್ಲೇ ಹೇಳಿದಾಗ ಓಪನ್ ಮಾರ್ಕೆಟ್ ಆಪರೇಷನ್ಸ್ ತರನೇ ವರ್ಕ್ ಆಗುತ್ತೆ. ಇನ್ನ ಲಿಕ್ವಿಡ್ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂದ್ರೆ ರೆಪೋ ರೇಟ್. ಇನ್ನ ಮಾರಲ್ ಸೊಲ್ಯೂಷನ್, RBI ತನ್ನ ಬ್ಯಾಂಕ್ಗಳಿಗೆ ಒಂದು ಗೈಡೆನ್ಸ್ ತರ ಕೊಡ್ಬೋದು, ಲೈಕ್ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಮಾಡ್ಕೊಳ್ಳಿ, ನಿಮ್ಮ ರಿಸರ್ವ್ ರೇಟ್ ನ ಜಾಸ್ತಿ ಮಾಡ್ಕೊಳ್ಳಿ ಅಂತ. ಈ ತರ ಗೈಡೆನ್ಸ್ ನ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಗಿ RBI ಕೊಡ್ತಾ ಇರುತ್ತಲ್ಲ, ಅದನ್ನ ಮಾರಲ್ ಸೊಲ್ಯೂಷನ್ ಅಂತ ಕರೀತಾರೆ. ಇದ್ರ ಮೂಲಕ ಇನ್ಫ್ಲೇಷನ್ ಕಬ್ ಮಾಡಕ್ಕೆ RBI ಟ್ರೈ ಮಾಡ್ತಾ ಇರುತ್ತೆ. ಸೊ ನಾವು ಓವರ್ ಆಲ್ ಆಗಿ ನೋಡೋದಾದ್ರೆ, ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಥವಾ ಲಿಕ್ವಿಡ್ ಅಡ್ಜಸ್ಟ್ಮೆಂಟ್ ಫೆಸಿಲಿಟೀಸ್ ರೇಟ್ ನ ಇನ್ಕ್ರೀಸ್ ಮಾಡಿದ್ರೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ, ಅದನ್ನ ಡಿಕ್ರೀಸ್ ಮಾಡಿದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸಮರಿ ಏನಪ್ಪಾ ಅಂತ ಅಂದ್ರೆ, ನಿಮ್ಮ ಎಕಾನಮಿಲಿ ಮನಿ ಸಪ್ಲೈನ ರೆಡ್ಯೂಸ್ ಮಾಡಿದ್ರೆ ಇನ್ಫ್ಲೇಷನ್ ರೆಡ್ಯೂಸ್ ಆಗುತ್ತೆ. ಮನಿ ಸಪ್ಲೈ ಏನಾದ್ರೂ ಇನ್ಕ್ರೀಸ್ ಇದ್ರೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಇರುತ್ತೆ. RBI ಅವರು ಒಂದು ಪಾಲಿಸಿ ಇಟ್ಕೊಂಡಿದ್ದಾರೆ, ಮಾನಿಟರಿ ಪಾಲಿಸಿ ಅಂತ. ಅದ್ರ ಪ್ರಕಾರ ಯೂಶಲಿ 4% ±2% ಈ ರೇಂಜ್ ಅಲ್ಲೇ ಇನ್ಫ್ಲೇಷನ್ ನ ಕಂಟ್ರೋಲ್ ಇರೋಕೆ ಟ್ರೈ ಮಾಡ್ತಾರೆ. ಈ ಇನ್ಫ್ಲೇಷನ್ ಅಲ್ಲಿ ಕಾನ್ಸೆಪ್ಟ್ಸ್, ಟೈಪ್ಸ್ ಅದಲ್ಲದೆ ಕೂಡ ನಮ್ಮ MCQs ಅಲ್ಲಿ ಯೂಶಲಿ ಈ ಟರ್ಮ್ಸ್ ಕೂಡ ಕೇಳ್ತಾರೆ. ಆ ಟರ್ಮ್ಸ್ ನ ಮೀನಿಂಗ್ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಅದ್ರ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿರೋ ಟರ್ಮ್ಸ್ ಯಾವುದು ಅಂತ ನೋಡೋದಾದ್ರೆ, ಒಂದು ಡಿಫ್ಲೇಷನ್ ಅಂದ್ರೆ ಏನಿಲ್ಲ, ಇನ್ಫ್ಲೇಷನ್ ಲೈಕ್ ರಿವರ್ಸ್, ಉಲ್ಟಾ ಅಂತ ಹೇಳ್ಬೋದು. ಪ್ರೈಸ್ ಕಮ್ಮಿ ಆಗೋದು ಅಥವಾ ಜನರಲ್ ಲೆವೆಲ್ ಪ್ರೈಸ್ ಕಮ್ಮಿ ಆಗೋದನ್ನ ನಾವು ಡಿಫ್ಲೇಷನ್ ಅಂತ ಕರಿತೀವಿ. ಅಂದ್ರೆ 10 ರೂಪಾಯಿ ಇರೋ ಐಟಮ್ 5 ರೂಪೀಸ್ ಸಿಗ್ತಾ ಇದೆ, ಅದನ್ನ ಡಿಫ್ಲೇಷನ್, ಸಿಂಪಲ್ ಆಗಿ. ನೆಕ್ಸ್ಟ್ ಸ್ಟ್ಯಾಗ್ಫ್ಲೇಷನ್, ಈಗ ಇನ್ಫ್ಲೇಷನ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ಎಕನಾಮಿಕ್ ಗ್ರೋತ್ ಲೈಕ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಆಗಿರ್ಬೋದು, ಇದು ಯಾವುದು ಜಾಸ್ತಿ ಆಗ್ತಾ ಇಲ್ಲ, ಅದನ್ನ ನಾವು ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಸ್ಟ್ಯಾಗ್ನೇಷನ್ ಅಂತ ಕರಿತೀವಲ್ಲ, ಆ ತರ ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕೋರ್ ಇನ್ಫ್ಲೇಷನ್, ಅಂದ್ರೆ ಕೋರ್ ಐಟಮ್ಸ್ ಲೈಕ್ ನಮ್ಮ ವಾಲಟೈಲ್ ಐಟಮ್ಸ್ ಅಂತ ಕೆಲವು ಇದೆ, ಯಾವುದು ಫುಡ್, ಫ್ಯೂಲ್, ಇದು ಕಾನ್ಸ್ಟೆಂಟ್ ಆಗಿ ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ. ಆದ್ರಿಂದ ನಮ್ಮ ಎಕಾನಮಿಲಿ ಇನ್ಫ್ಲೇಷನ್ ಎಷ್ಟಾಗ್ತಾ ಇದೆ ಹಾಗೂ ಹೇಗಾಗ್ತದೆ, ಆಮೇಲೆ ಮೆಜಾರಿಟಿ ಆಫ್ ನಮ್ಮ ಸ್ಪೆಂಡಿಂಗ್ ಈ ಫುಡ್ ಮತ್ತೆ ಫ್ಯೂಲ್ ಮೇಲೆ ಆಗಿರೋದ್ರಿಂದ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಾಗಲ್ಲ ಇನ್ಫ್ಲೇಷನ್ ರಿಯಲಿ ಎಷ್ಟಾಗ್ತಾ ಇದೆ ಅಂತ. ಸೊ ಅಂತ ಟೈಮಲ್ಲಿ ಫುಡ್ ಅಂಡ್ ಫ್ಯೂಲ್ ನ ಎಕ್ಸ್ಕ್ಲೂಡ್ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್ ನಾವು ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ನ ಹೆಡ್ಲೈನ್ ಇನ್ಫ್ಲೇಷನ್, ಈ ಫುಡ್, ಫ್ಯೂಲ್ ಎಲ್ಲಾನು ಇನ್ಕ್ಲೂಡ್ ಮಾಡಿ ಇನ್ಫ್ಲೇಷನ್ ಏನ ಜನರಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದನ್ನ ನಾವು ಓವರ್ ಆಲ್ ಜನರಲ್ ರೈಸ್ ಇನ್ ಫ್ಯೂಲ್ ಇನ್ಕ್ಲೂಡಿಂಗ್ ಫುಡ್ ಅಂಡ್ ಫ್ಯೂಲ್ ಅನ್ನ ಎಲ್ಲಾನು ಇನ್ಕ್ಲೂಡ್ ಮಾಡುತ್ತಲ್ಲ, ಅದನ್ನ ನಾವು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಸ್ಇನ್ಫ್ಲೇಷನ್, ಈಗ ಇನ್ಫ್ಲೇಷನ್ ಆಗ್ತಾ ಇದೆ, ಆದ್ರೆ ರೈಸ್ ಆಗ್ತಿರೋ ಲೆವೆಲ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೇ ನಾರ್ಮಲ್ ಪ್ರೈಸ್ ಲೆವೆಲ್ ಇದು 10 ರೂಪಾಯಿ ಅನ್ಕೊಳ್ಳಿ, ಇದು ಇನ್ಫ್ಲೇಷನ್ ಇರೋ ಲೆವೆಲ್, ಇನ್ಫ್ಲೇಷನ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಆದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಂತ ಅನ್ಕೊ. ಈಗಲೂ ಇನ್ಫ್ಲೇಷನ್ ಇದೆ, 10 ರೂಪಾಯಿಗಿಂತ ಇಲ್ಲಿ 20 ರೂಪಾಯಿ ಇದ್ದಿದ್ದು ಈಗ 15 ರೂಪಾಯಿ ಇನ್ಕ್ರೀಸ್ ಆಗಿದೆ ಅಷ್ಟೇ. ಅಂದ್ರೆ ಇನ್ಫ್ಲೇಷನ್ ಅಲ್ಲಿ ಇದೆ ಬಟ್ ಸ್ಲೋ ಆಗಿದೆ. ಆ ಸ್ಲೋ ಆಗಿರೋದನ್ನ ನಾವು ಡಿಸ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ರಿಫ್ಲೇಷನ್, ಈಗ ಆಲ್ರೆಡಿ ನಮ್ಮ ಎಕನಾಮಿಕ್ ಗ್ರೋತ್ ಕಮ್ಮಿ ಆಗಿದೆ ಅಂತ ಅನ್ಕೊಳ್ಳೋಣ. ಎಕನಾಮಿಕ್ ಗ್ರೋತ್ ಕಮ್ಮಿ ಆಗಿರೋದ್ರಿಂದ
ಎಕಾನಮಿ ಎಲ್ಲಾ ಸೆಕ್ಟರ್ಸ್ ಹಾಗೂ ಗೌರ್ಮೆಂಟ್ ಕೂಡ ಅಫೆಕ್ಟ್ ಆಗುತ್ತೆ. ಈಗ ಅದಕ್ಕೆ ಇನ್ಫ್ಲೇಷನ್ ಬೇಕಾಗಿದೆ, ಅಂದ್ರೆ ಎಕಾನಮಿಕ್ ಗ್ರೋತ್ ಬೇಕಾಗಿದೆ. ಸೊ ಥ್ರೂ ಗೌರ್ಮೆಂಟ್ ಪಾಲಿಸಿ ಮತ್ತೆ RBI ಪಾಲಿಸಿಯಿಂದ ಡೆಲಿಬರೇಟ್ ಆಗಿ ಥ್ರೂ ಅಫಿಷಿಯಲ್ ಚಾನಲ್ಸ್ ನ ಇನ್ಫ್ಲೇಷನ್ ಬರ್ಸೋದಿದೆಯಲ್ಲ, ಅಂದ್ರೆ ಜನರಲ್ ಈ ಪ್ರೈಸ್ ಆಫ್ ಗೂಡ್ಸ್ ನ ಇನ್ಕ್ರೀಸ್ ಮಾಡಿಸೋದಿದೆಯಲ್ಲ, ಇದನ್ನ ರಿಫ್ಲೇಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬಿಲ್ಟ್ ಇನ್ ಇನ್ಫ್ಲೇಷನ್. ಫ್ಯಾಕ್ಟ್ರೀಸ್ ಅದೇ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಹೇಳದ್ನಲ್ಲ, ಅದೇ ತರ ಫ್ಯಾಕ್ಟ್ರೀಸ್ ಅಲ್ಲಿ ವೇಜಸ್ ಜಾಸ್ತಿ ಆಯ್ತು ಅಥವಾ ಇಂಟರ್ನ್ ಏನೋ ಒಂದು ಸಡನ್ ಇನ್ಕ್ರೀಸ್ ಆಫ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತು, ಈ ಟೈಮಲ್ಲಿ ಇನ್ಫ್ಲೇಷನ್ ಆಗುತ್ತಲ್ಲ, ಅದನ್ನ ಬಿಲ್ಟ್ ಇನ್ ಇನ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ಫ್ಲೇಷನ್ ಟಾರ್ಗೆಟಿಂಗ್. ನಮ್ಮ ಯಾವುದೇ ಎಕನಾಮಿಕ್ ಪಾಲಿಸೀಸ್ ಆಗಿರ್ಬೋದು, ಗೌರ್ಮೆಂಟ್ ಅಥವಾ RBI ಅದನ್ನ ಇನ್ಫ್ಲೇಷನ್ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಎಕನಾಮಿಕ್ ಗ್ರೋತ್ ನ ಅಚೀವ್ ಮಾಡಕ್ಕೆ ಅಥವಾ ಎಕನಾಮಿಕ್ ಸ್ಟೆಬಿಲಿಟಿನ ಅಚೀವ್ ಮಾಡೋಕೆ ಟ್ರೈ ಮಾಡ್ತೀವಲ್ಲ, ಅದನ್ನ ನಾವು ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಕರಿತೀವಿ. ನಮ್ಮ ಎಕನಾಮಿ ಸ್ಟೇಬಲ್ ಆಗಿದೆಯಾ ಅಥವಾ ತುಂಬಾ ಎಕನಾಮಿಕ್ ಡೌನ್ ಆಗಿದೆಯಾ ಇಲ್ಲ ಇನ್ಕ್ರೀಸ್ ಆಗಿದೆಯಾ, ಅದನ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ ಇನ್ಫ್ಲೇಷನ್ ಎಷ್ಟು ರೇಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಮಾನಿಟರಿ ಪಾಲಿಸಿ +4% +2 4% +2 ಅಂತ ಅನ್ಕೊಂಡಿದ್ದಾರೆ. ಸೊ ಇದನ್ನೇ ಟಾರ್ಗೆಟ್ ಮಾಡಿ ನಮ್ಮ ಎಕನಾಮಿಕ್ ಪಾಲಿಸೀಸ್ ಹಾಗೂ RBI ತನ್ನ ಪಾಲಿಸೀಸ್ ಚೇಂಜ್ ಮಾಡ್ಕೊಳುತ್ತಲ್ಲ, ಇದನ್ನ ನಾವು ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಫಿಲಿಪ್ಸ್ ಕರ್ವ್. ಇದನ್ನ AW ಫಿಲಿಪ್ಸ್ ಅನ್ನೋರು ಹೇಳ್ತಾರೆ. ಈ ಥಿಯರಿ ಪ್ರಕಾರ ಇನ್ಫ್ಲೇಷನ್ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ರಿಲೇಷನ್ ಅವರು ಒಂದು ಕರ್ವ್ ಮೂಲಕ ಗ್ರಾಫ್ ಮೂಲಕ ಹೇಳ್ತಾರೆ. ಅದ್ರ ಪ್ರಕಾರ ಹೈಯರ್ ದ ಇನ್ಫ್ಲೇಷನ್ ಲೋವರ್ ದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ ಹೇಳ್ತಾರೆ. ಅಂದ್ರೆ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಇದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಆಗ್ತಾ ಇರುತ್ತೆ ಅಂತ ಅವ್ರು ಹೇಳೋದು. ನೆಕ್ಸ್ಟ್ ಮಾನಿಟರಿ ಇನ್ಫ್ಲೇಷನ್. ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದಾಗೆ RBI ತನ್ನ ಮಾನಿಟರಿ ಪಾಲಿಸೀಸ್ ಮೂಲಕ ಮನಿ ಸಪ್ಲೈ ರಿಲೇಟೆಡ್ ಇನ್ಫ್ಲೇಷನ್ ನಾವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ತೀವಲ್ಲ, ಅದನ್ನ ನಾವು ಮಾನಿಟರಿ ಇನ್ಫ್ಲೇಷನ್ ಅಂತ ಈ ಟರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ಫ್ಲೇಷನರಿ ಗ್ಯಾಪ್. ಈಗ ಒಂದು ಎಕಾನಮಿ ತನ್ನ ಈಗ ಎಷ್ಟು ಆಕ್ಚುಯಲ್ ಔಟ್ಪುಟ್ ಆಫ್ ದ ಎಕಾನಮಿ ಇದೆ, ಇನ್ ಡಿಫರೆನ್ಸ್ ಆಫ್ ದಟ್ ಔಟ್ಪುಟ್ಗೆ ಆ ಎಕಾನಮಿನ ಫುಲ್ ಕೆಪಾಸಿಟಿ, ಅಂದ್ರೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಫುಲ್ ಎಂಪ್ಲಾಯ್ಮೆಂಟ್ ಇದೆ, ಅದ್ರ ಮೂಲಕ ಅದು ತಲುಪೋದಂತ ಗ್ರೋತ್, ಇವೆರಡು ಮಧ್ಯೆ ಡಿಫರೆನ್ಸ್ ಇದೆಯಲ್ಲ, ಆಕ್ಚುಯಲ್ ಔಟ್ಪುಟ್ ಹಾಗೂ ನಮ್ಮ ಇಮ್ಯಾಜಿನೇಟಿವ್ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಆತರ ರಿಯಲ್ ಗ್ರೋತ್ ಇದೆಯಲ್ಲ, ಇವೆರಡು ಡಿಫರೆನ್ಸ್ ನ ನಾವು ಇನ್ಫ್ಲೇಷನರಿ ಗ್ಯಾಪ್ ಅಂತ ಕರಿತೀವಿ. ಸೊ ಇಷ್ಟು ಇನ್ಫ್ಲೇಷನ್ ರಿಲೇಟೆಡ್ ಟರ್ಮ್ಸ್ ನೆಲ್ಲ ನೀಟಾಗಿ ನೆನ್ಪಿಟ್ಕೊಳ್ಳಿ ಹಾಗೂ ಮೀನಿಂಗ್ ನೆನ್ಪಿಟ್ಕೊಳ್ಳಿ. ಇದನ್ನ ಸ್ವಲ್ಪ ಓವರ್ ಆಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದು ರಿಫ್ಲೇಷನ್ ಹಾಗೂ ಡಿಸ್ಇನ್ಫ್ಲೇಷನ್, ಲಿಫ್ಲೇಷನ್. ನೆನ್ಪಿಟ್ಕೊಳ್ಳಿ, ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಇದೆ, ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದ್ರೆ ನಿಮ್ಗೆ ಅದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ. ಅದೇನಾದ್ರೂ ಡಿಕ್ರೀಸ್ ಆದ್ರೆ ಡಿಫ್ಲೇಷನ್ ಅಂತ ಕರಿತೀವಿ. ಈ ಇನ್ಫ್ಲೇಷನ್ ಸ್ಲೋ ಇರುತ್ತೆ, ಬಟ್ ಸ್ವಲ್ಪ ಸ್ಲೋ, ಬಟ್ ಜನರಲ್ ಲೆವೆಲ್ ಆಫ್ ಪ್ರೈಸ್ ಗಿಂತ ಜಾಸ್ತಿನೇ ಇರುತ್ತೆ, ಆದ್ರೆ ಸ್ಲೋ ಇರುತ್ತೆ, ಅದನ್ನ ನಾವು ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ. ಹಾಗೂ ಇನ್ಫ್ಲೇಷನ್ ನಿಮ್ಗೆ ಆಸ್ ಎ ಎಕಾನಮಿ ಡೌನ್ ಆಗಿದೆ, ಅದನ್ನ ವಾಪಸ್ ಇನ್ಫ್ಲೇಷನರಿಗೆ ತರಬೇಕು ಥ್ರೂ ಗೌರ್ಮೆಂಟ್ ಪಾಲಿಸೀಸ್, ಅದನ್ನ ನಾವು ರಿಫ್ಲೇಷನ್ ಅಂತ ಕರಿತೀವಿ. ಸೊ ಇದಿಷ್ಟು ಈ 4 ಟರ್ಮ್ಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ನ ಕೋರ್ ಇನ್ಫ್ಲೇಷನ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಫುಡ್ ಅಂಡ್ ಫ್ಯೂಲ್ ಇಲ್ಲ. ಹೆಡ್ಲೈನ್ ಇನ್ಫ್ಲೇಷನ್ ಅಲ್ಲಿ ಫುಡ್ ಅಂಡ್ ಫ್ಯೂಲ್ ಇನ್ಕ್ಲೂಡ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಆಲ್ ದ ಐಟಮ್ಸ್. ಇನ್ನ ಫಿಲಿಪ್ಸ್ ಕರ್ವ್ ರಿಲೇಷನ್ ನೆನ್ಪಿಟ್ಕೊಳ್ಳಿ, ಇಟ್ಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಅನ್ಎಂಪ್ಲಾಯ್ಮೆಂಟ್ ಹಾಗೂ ಇನ್ಫ್ಲೇಷನ್. ಸೊ ಇದುವರೆಗೂ ನಾವ್ ಏನೇನ್ ಕಲ್ತ್ವಿ ಅಂತ ನೋಡೋದಾದ್ರೆ, ಇನ್ಫ್ಲೇಷನ್ ಅಂದ್ರೆ ಏನು, ಜನರಲ್ ಲೆವೆಲ್ ಆಫ್ ರೈಸ್ ಇನ್ ಪ್ರೈಸಸ್. ಇನ್ಫ್ಲೇಷನ್ಗೆ ಕಾಸಸ್ ಏನು, ನಾವು ಮೆಜಾರಿಟಿ ಆಗಿ ಏನ್ ಕಲಿತೀವಿ, ಡಿಮ್ಯಾಂಡ್ ಪುಲ್ ಹಾಗೂ ಕಾಸ್ಟ್ ಪುಷ್. ಡಿಮ್ಯಾಂಡ್ ಪುಲ್ ಅಲ್ಲಿ ಮೋರ್ ನಂಬರ್ ಆಫ್ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಅಂದ್ರೆ ಜಾಸ್ತಿ ಜನ ಹತ್ರ ಮನಿ ಸಪ್ಲೈ ಜಾಸ್ತಿ ಆಗುತ್ತೆ, ಅದ್ರ ಮೂಲಕ ಜನರಲ್ ಲೆವೆಲ್ ಆಫ್ ಪ್ರೈಸ್ ಜಾಸ್ತಿ ಆಗೋದನ್ನ ನಾವು ಡಿಮ್ಯಾಂಡ್ ಪುಲ್ ಅಂತ ಕರಿತೀವಿ. ಇನ್ನ ಸ್ಟ್ರಕ್ಚರಲಿ ಅಂದ್ರೆ ಫ್ಯಾಕ್ಟ್ರಿ ಇದು ವೇಜಸ್ ಜಾಸ್ತಿ ಮಾಡೋ ಮೂಲಕ ಅಥವಾ ಅದಕ್ಕೆ ರಾ ಮೆಟೀರಿಯಲ್ಸ್ ಇನ್ಕ್ರೀಸ್ ಮಾಡೋದ್ರ ಮೂಲಕ ಜಾಸ್ತಿ ಆಗುತ್ತೆ, ಅದನ್ನ ಕನ್ಸ್ಯೂಮರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅದ್ರ ಮೂಲಕ ಸ್ಟ್ರಕ್ಚರಲ್ ಇನ್ಕ್ರೀಸ್ ಆಗುತ್ತೆ, ಅದನ್ನ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇದು ಮೆಜಾರಿಟಿ ಕಾಸಸ್. ಅದಲ್ಲದೆ ಎಕಾನಮಿಲಿ ಜನರಲ್ ಏನಾದ್ರು ಗೌರ್ಮೆಂಟ್ ಪಾಲಿಸೀಸ್ ಮೂಲಕ ಅಥವಾ ಏನಾದ್ರು ಕಾರಣದ ಮೂಲಕ ಮನಿ ಸಪ್ಲೈ ಜಾಸ್ತಿ ಆಗೋದ್ರ ಮೂಲಕ ಕೂಡ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಇನ್ನ ಇನ್ಫ್ಲೇಷನ್ ಟೈಪ್ಸ್ ನ ನೋಡ್ಕೊಂಡ್ವಿ, ಅದನ್ನ ನಾವು ಕ್ರೀಪಿಂಗ್ ಇನ್ಫ್ಲೇಷನ್, ವಾಕಿಂಗ್ ಇನ್ಫ್ಲೇಷನ್, ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಹಾಗೂ ಹೈಪರ್ ಇನ್ಫ್ಲೇಷನ್ ಅಂತ ಓದ್ಕೊಂಡ್ವಿ. ಕ್ರೀಪಿಂಗ್ ಅಂದ್ರೆ ಜಸ್ಟ್ 1 to 3%, ಗ್ಯಾಲೋಪಿಂಗ್ ಅಂದ್ರೆ 3 to 10%, ವಾಕಿಂಗ್ ಅಂದ್ರೆ 3 to 10%, ಗ್ಯಾಲೋಪಿಂಗ್ ಅಂದ್ರೆ ಓವರ್ ದ 10% ಇದ್ರೆ, ಹೈಪರ್ ಇನ್ಫ್ಲೇಷನ್ ಅಂದ್ರೆ ಮೋರ್ ದನ್ ಜನರಲ್ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗೋದನ್ನ ಹೈಪರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಯೂಶಲಿ ಮೋರ್ ದನ್ 50-60 ಅಂತ ಹೇಳ್ತಾರೆ. ದೇರ್ ಇಸ್ ನೋ ಸ್ಪೆಸಿಫಿಕ್ ನಂಬರ್ ಫಾರ್ ಇಟ್.
ಕ್ರೀಪಿಂಗ್ ಹಾಗೂ ವಾಕಿಂಗ್ ಇನ್ಫ್ಲೇಷನ್ ಇದೆಯಲ್ಲ, ಇದು ಯೂಶಲಿ ಗುಡ್ ಫಾರ್ ದ ಎಕನಾಮಿ ಅಂತಾನು ಹೇಳ್ತಾರೆ. ನೆಕ್ಸ್ಟ್, ಈ ಇನ್ಫ್ಲೇಷನ್ ನ ಸ್ಟೇಕ್ ಹೋಲ್ಡರ್ಸ್ ಮೂಲಕ ನಾವು ಅಬ್ಸರ್ವ್ ಮಾಡಿದ್ವಿ. ಕನ್ಸ್ಯೂಮರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಲಾಸ್ ಆಗುತ್ತೆ, ಹಾಗೂ ಬಾರೋವರ್ಸ್ ಲೆಕ್ಕದಲ್ಲಿ ಅದು ಲಾಭ ಆಗುತ್ತೆ. ಕ್ರೆಡಿಟರ್ಸ್ಗೆ ಲಾಸ್ ಆಗುತ್ತೆ, ಗೌರ್ಮೆಂಟ್ಗೆ ಇನ್ ಕೇಸ್ ಗೌರ್ಮೆಂಟ್ ಬಾರೋಯಿಂಗ್ ಮಾಡ್ತಿದ್ರೆ ಅದು ಲಾಸ್ ಆಗುತ್ತೆ, ಹಾಗೂ ಇಂಪೋರ್ಟ್ ಎಕ್ಸ್ಪೋರ್ಟರ್ಸ್ ಅಲ್ಲಿ ಇಂಪೋರ್ಟ್ ಅವ್ರಿಗೆ ಲಾಸ್ ಆಗುತ್ತೆ, ಎಕ್ಸ್ಪೋರ್ಟರ್ಸ್ ಅವ್ರಿಗೆ ಇನ್ಫ್ಲೇಷನ್ ಲಾಭ ತರುತ್ತೆ. ಹಾಗೂ ಇನ್ಫ್ಲೇಷನ್ ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡಿದ್ವಿ. ಹಾಗೂ ಇನ್ಫ್ಲೇಷನ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಇಂಡಿಯಾದಲ್ಲಿ ಅಂತ ನೋಡಿದ್ವಿ. ಒಂದು CPI, ಇನ್ನೊಂದು WPI. CPI ನ NSO ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ, WPI ನ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗೂ CPI ಅಲ್ಲಿ ಓನ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಎರಡೂ ಇರುತ್ತೆ. WPI ಅಲ್ಲಿ ಓನ್ಲಿ ಗೂಡ್ಸ್ ಮಾತ್ರ ಇರುತ್ತೆ. ಇದರದ ಬೇಸ್ ಇಯರ್ ಬಂದು 2012, ಇದರ ಬೇಸ್ ಇಯರ್ ಬಂದು 2011 ಹಾಗೂ 12 ಅಂತ ಕರಿತೀವಿ. ಇದರ ವೆಯ್ಟೇಜ್ ಮೋಸ್ಟ್ ನಮ್ಮ ರಿಟೇಲ್ ಗೂಡ್ಸ್ ಇರುತ್ತೆ, ಹಾಗೂ ಫುಡ್, ಫ್ಯೂಲ್ ಇರುತ್ತೆ. ಇದರ ಮೋಸ್ಟ್ ಗೂಡ್ಸ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ ಇರುತ್ತೆ. ಇನ್ನ ಇನ್ಫ್ಲೇಷನ್ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, RBI ಆದ್ರೆ ಮಾನಿಟರಿ ಪಾಲಿಸಿ ಮಾಡ್ತಾರೆ, ಅದ್ರಲ್ಲಿ ಮೂಲಕ ಕ್ರಬ್ ಮಾಡ್ತಾರೆ. ಗೌರ್ಮೆಂಟ್ ಆದ್ರೆ ತನ್ನ ಪಾಲಿಸೀಸ್, ಸ್ಕೀಮ್ಸ್ ಮೂಲಕ, ಟ್ಯಾಕ್ಸಸ್ ಮೂಲಕ ಕ್ರಬ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇದಿಷ್ಟು ಇನ್ಫ್ಲೇಷನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ವಿಡಿಯೋ ಆಗಿತ್ತು. ಇದ್ರ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾವು ಆನ್ಸರ್ ಮಾಡ್ತೀವಿ. ವಿಲ್ ಗೆಟ್ ಬ್ಯಾಕ್ ಟು ಯು. ಹಾಗೂ ಇದೇ ತರ ಮೋರ್ ಕಂಟೆಂಟ್ ಹಾಗೂ ವಿಡಿಯೋಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.